ಉಷಾ, ನಾನು ಆ, ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಹಾಗೇನೇ ಅಮೇರಿಕಾಗೂ ಹೊರಟೋಗ್ಬಿಡ್ತೀನಿ. ನನಗೆ ಇಲ್ಲಿರೋಕ್ಕೆ ಸಾಕು ಅನ್ನಿಸ್ತು. ಸುಮ್ಮನೆ ಜಾಸ್ತಿ ಇದೇನು ಮಾಡಲಿ, ನನಗೇನು ಅಂತ ಇಂಟ್ರೆಸ್ಟ್ ಇಲ್ಲ ಇರಬೇಕು ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ನಾನು ಬೆಂಗಳೂರಿಗೆ ಹೋಗ್ಬಿಟ್ಟು ಆಮೇಲೆ ನಾನು ಅಮೇರಿಕಾಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಇದೇನು ಆಕಾಶ್, ಒಂದು ಮಂತ್ ಇರ್ತೀನಿ, ಹಳ್ಳಿ ಹುಡುಗಿನೇ ಮದುವೆ ಮಾಡ್ಕೋತೀನಿ, ಅದು ಇದು ಅಂತ ಏನೇನೇನೋ ಹೇಳ್ತಾ ಇದ್ದೆ. ಆದರೆ ಈಗ ನೋಡಿದ್ರೆ ಯಾಕೆ ಈ ಥರ ಹೇಳ್ತಾ ಇದೆಯಲ್ಲ, ಏನಾಯ್ತು ಅಂತ? ಹಾಂ, ಏನಾದರೂ ಪ್ರಾಬ್ಲಮ್ ಆಯ್ತಾ? ಇಲ್ಲ ಮನೇಲಿ ಯಾರಾದರೂ ನೀನು ಏನಾದರೂ ಅಂದ್ರಾ? ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಹೊರಟಿದ್ಯಲ್ಲ? ಛೇ ಛೇ ಛೇ, ಮನೆಗೆ ನನ್ನ ಯಾರೇನಂತಾರೆ? ಯಾರೇನೂ ಮಾತಾಡಲ್ಲ ನನ್ನ ಬಗ್ಗೆ ಬಿಡು. ಯಾರೂ ಏನೂ ಅನ್ನಲೂ ಇಲ್ಲ. ಆದರೂ ನನಗೆ ಯಾಕೋ ಇಲ್ಲಿರೋಕ್ಕೆ ಇಷ್ಟ ಆಗ್ತಿಲ್ಲ. ಯಾಕೋ ಒಂಥರ ಮನಸ್ಸಿಗೆ ಬೇಜಾರಾಗ್ತೈತೆ. ನಾನು ಲಗೇಜ್ ಪ್ಯಾಕ್ ಮಾಡ್ಕೊತೀನಿ, ನಾನಿನ್ನ ಹೊರಟ್ಬಿಡ್ತೀನಿ. ಸುಮ್ಮನೆ ಇಲ್ಲಿ ಇತ್ತಾನೆ ಏನು ಮಾಡಬೇಕು? ಅಲ್ಲಿ ನಮ್ಮ ಅಮ್ಮವರೆಲ್ಲ ಸುಮ್ಮನೆ ಇಷ್ಟ ಇಲ್ಲ ಅವ್ರಿಗೆ ನಾನು ಇಲ್ಲಿರೋದು. ಆದರೂ ನಾನೇನೋ ನನ್ನ ಇಷ್ಟಕ್ಕೆ ಅಂತ ಹೇಳ್ಬಿಟ್ಟಿದ್ದೀನಿ. ಈಗ ನನಗೆ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ನನ್ನ ತಂಗಿ ನಮ್ಮ ಅಮ್ಮ ಎಲ್ಲರೂ ಫೋನ್ ಮಾಡಿ ಕರೀತಿದ್ದಾರೆ ಬಾ ಅಂತ. ಆಗ ನಾನು ಇಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ಏನೇನೋ ಅಂದ್ಕೊಂಡು ಇಲ್ಲೇ ಇದ್ದೆ. ಆದರೆ ಇವಾಗ ಬೇರೆ ದಾರಿ ಇಲ್ಲ, ನಾನಂತೂ ಹೋಗಲೇಬೇಕು. ಸರಿನಾ? ನೀನು ನನ್ನನ್ನು ತಡಿಯಕ್ಕೆ ಬರಬೇಡ. ಆಕಾಶ್, ಆಕಾಶ್, ಛೇ, ಇವನಿಗೇನಾಯ್ತು? ಇವನಿಗೇನಾದ್ರು ತಲೆಗಿಲೆ ಕೆಟ್ಬಿಡ್ತಾ ಏನು? ಎಷ್ಟು ಖುಷಿಯಾಗಿದ್ದ, ಈಗ ಜಸ್ಟು ಹೊಲ್ದ ಹತ್ರ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದ. ಅಲ್ಲಿ ಹೋಗಿ ಬಂದಮೇಲೆ ಏನಾಯಿತು ಅದೇ ಅರ್ಥ ಆಗ್ತಿಲ್ಲ. ಇವನಿಗೇನಾದರೂ ಪ್ರಾಬ್ಲಮ್ ಆಯಿತಾ ಏನು? ನಮ್ಮ ಮನೇಲಿ ನಮ್ಮ ಅಮ್ಮ ಏನಾದರೂ ಅಂದ್ರ? ಇಲ್ಲ, ಯಾರು ಅನ್ನಲಿಲ್ಲ. ಮತ್ತು ಇವನು ಯಾಕೆ ಈ ಥರ ಹೊರಟವನಲ್ಲ? ಛೇ, ನಾನು ಎಷ್ಟೊಂದು ಇಷ್ಟಪಟ್ಟಿದ್ದೆ ನಿಧಿನ. ಆದರೆ ನಿಧಿ ಬಿಡು, ಏನೂ ಮಾಡೋಕ್ಕಾಗಲ್ಲ. ಅವಳು ಬೇರೆನ ಮದುವೆ ಆಗೋಳೆ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ? ಸುಮ್ಮನೆ ಆಗ್ಬಿಡ್ಬೇಕು. ಸುಮ್ಮನೆ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರೋಣ. ಇದ್ದಷ್ಟು ನಿಧಿನೇ ನೆನಪಾಗ್ತಿರ್ತಾಳೆ. ಅವಳೇ ಬೇಕು ಅಂತ ಅನ್ನಿಸ್ತಾ ಇರ್ತಿದೆ. ಬೇಡ ಬೇಡ ಬೇಡ. ಛೇ, ಇಷ್ಟಪಟ್ಟಿದ್ದು ಏನೂ ಸಿಗಲ್ಲ ನನ್ನ ಲೈಫಲ್ಲಿ. ಎಲ್ಲ ಮನುಷ್ಯನು ದೂರನೇ. ನಾನು ಏನು ತಪ್ಪು ಮಾಡಿದೆ ಅಂತ ಈ ಥರ? ಬಿಡು, ಮದುವೆ ಆಗಿರೋ ಹುಡುಗಿರ್ನ ಇಷ್ಟಪಟ್ಟಿರೋದು ನನ್ನ ತಪ್ಪು. ನನ್ನ ತಪ್ಪು ಇಟ್ಕೊಂಡು ಬೇರೆಯವ್ರ ವಿಚಾರ ಯಾಕೆ ಮಾತಾಡಬೇಕು? ನನ್ನದೇ ಮೇಯ್ನ್ ತಪ್ಪು. ಆಕಾಶ್, ಓ ನಿಧಿ ಅವರೇ, ಹೇಳಿ. ಅಲ್ಲ, ನೀವು ಊರಿಗೆ ಹೊರಟ್ಬಿಟ್ರಂತೆ, ಹೌದಾ? ಹಾಂ, ಅಮ್ಮ ಎಲ್ಲ ಫೋನ್ ಮಾಡಿದ್ರು, ಬಾಬಾ ಅಂತ ಹೇಳ್ಬಿಟ್ಟು ಫೋರ್ಸ್ ಮಾಡ್ತಾ ಇದ್ರು. ಹೋಗ್ಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ? ಹೋಗಲೇಬೇಕಲ್ವಾ? ಅದಕ್ಕೆ ಹೊರಡೋಣ ಅಂತ ಹೇಳ್ಬಿಟ್ಟು ನಾನು ರೆಡಿ ಆಗ್ತಾ ಇದ್ದೆ. ಅದು ಗೊತ್ತಲ್ವಾ, ಅಮ್ಮಂಗೆ ನನ್ನನ್ನು ಬಿಟ್ಟು ಇರೋಕ್ಕಾಗಲ್ಲ ಅಂತ. ಅದಕ್ಕೆ ಹೊರಡಬೇಕಿತ್ತು. ಅಲ್ಲ, ನನ್ನಿಂದ ಏನಾದರೂ ಮನ್ಸಿಗೆ ನೀವು ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ದೀರೇನೋ ಅಂತ. ಅಲ್ಲ, ನನ್ನಿಂದ ಏನಾದರೂ ಮನ್ಸಿಗೆ ಬೇಜಾರು ಮಾಡ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ, ಸರಿನಾ? ನನ್ನಿಂದ ಏನು ನೀವು ಹೋಗ್ತಾ ಇಲ್ಲ ತಾನೇ? ಛೇ 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 ಛೇ, ಆ ಥರ ಏನಿಲ್ಲ. ನಿಮ್ಮಿಂದ ನಾನೇನು ಹೋಗ್ತಾ ಇಲ್ಲ. ಅದು ಅದು ತುಂಬ ಕೆಲಸ ಬೇರೆ ಇತ್ತು. ಅಮ್ಮ ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು. ಅಮ್ಮನ ಮಾತು ಕೇಳಲೇಬೇಕಲ್ವಾ? ಅಮ್ಮ ನಾನು ಹೋಗಲಿಲ್ಲ ಅಂದರೆ ತುಂಬ ಬೇಜಾರು ಮಾಡ್ಕೋತಾರೆ. ಆ್ಯಕ್ಚುಲಿ ನಾನು ಅಮೇರಿಕಾಗೆ ಬೇರೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಗಬೇಕು, ಬಂದಿಲ್ಲಿ ಒಂದು 10-12 ಡೇಸ್ ಮೇಲೆ ಆಯಿತು ಅನಿಸುತ್ತೆ. ಸಾಕು, ಎಲ್ಲ ನೋಡಿದ್ದೀನಿ, ಎಲ್ಲ ಖುಷಿಪಟ್ಟಿದ್ದೀನಿ. ಮತ್ತಿನ್ನೇನು ಬೇಕು? ಈಗ ಮತ್ತೆ ಹೊರಡಬೇಕು ಅಂತಲೇ ಅನ್ನಿಸ್ತಾ ಇತ್ತು ನನಗೆ. ಮತ್ತೆ ಹೊರಟ್ಬಿಡ್ತೀನಿ. ನೀವು ಅಷ್ಟೇ ಹ್ಯಾಪಿಯಾಗಿರಿ, ಸರಿನಾ? ಮತ್ತೆ ಇಲ್ಲಿಗೆ ಬರೋದೆಲ್ಲ ಡೌಟೇ. ನಾನು ಅಲ್ಲೇ ಸೆಟ್ಲ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಗಲೇ ಹೇಳಿದ್ರಿ, ನಾನು ಹಳ್ಳಿಯಲ್ಲೇ ಸೆಟ್ಲ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಹಾಗೆ ಹೀಗೆ ಅಂತ. ಈಗ ನೋಡಿದ್ರೆ ಈ ಥರ ಹೇಳ್ತಾ ಇದ್ದೀರಾ? ಅಯ್ಯೋ, ಅದು ಆ ಥರ ಅಂದ್ಕೊಂಡಿದ್ದೆ. ಆ ಹಳ್ಳಿಲೇ ಸೆಟ್ಲ್ ಆಗಬೇಕು ಅಂತ. ಯಾಕೋ ಮೈಂಡು ಮನಸ್ಸು ಎರಡು ಚೇಂಜ್ ಆಗೋಗ್ಬಿಡ್ತು. ಅದಕ್ಕೆ ನಾನು ಈಗ ಸದ್ಯಕ್ಕೆ ಊರಿಗೆ ಹೋಗಲೇಬೇಕು. ಅಲ್ಲಿ ನಮ್ಮಮ್ಮ ಕಾಯ್ತಿರ್ತಾರೆ, ನನ್ನ ತಂಗಿ ಕಾಯ್ತಿರ್ತಾಳೆ, ನಮ್ಮ ಅಪ್ಪ ಕಾಯ್ತಿರ್ತಾರೆ. ಆ್ಯಕ್ಚುಲಿ ನನ್ನ ತಂಗಿದು ರೀಸೆಂಟಾಗಿ ಮದುವೆ ಆಗಿದೆ. ಅದಕ್ಕೆ ಅವಳನ್ನು ನೋಡೋ ಕಣ್ಣು ಬರಬೇಕಿತ್ತು. ನಾನಿನ್ನು ಹೊರಡ್ತೀನಿ ಬಿಡಿ. ಮತ್ತೆ ನಿಮಗೆ ಸಿಗ್ತೀನೋ ಸಿಗಲ್ವೋ ಗೊತ್ತಿಲ್ಲ. ಹಾಂ, ನಾನೇ ನಿಮ್ಮನ್ನು ಮಾತಾಡ್ಸಕ್ಕೆ ಬೇಡ ಅಂತ ಅಂದ್ಕೊಂಡೆ, ನೀವೇ ಬಂದ್ರಿ. ನೀವು ತುಂಬ ಒಳ್ಳೆಯವರು. ನೀವು ಯಾವಾಗೂ ಖುಷಿಯಾಗಿರಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು. ಸರಿ, ನಾನು ಬಟ್ಟೆ ಪ್ಯಾಕ್ ಮಾಡ್ಕೊತೀನಿ, ನಾನು ಹೊರಡಬೇಕು. ಇವ್ರು ಯಾಕೆ ಈ ಥರ ಮಾತಾಡ್ತಿದ್ದಾರೆ? ಏನಾಯ್ತು ಇವ್ರಿಗೆ? ಅಲ್ಲ, ಇರ್ತೀನಿ ಅಂತ ಹೇಳ್ಬಿಟ್ಟು ಯಾಕೆ ಹೊರಟ್ರು? ನನ್ನಿಂದ ಏನಾದರೂ ಹೊರಟ್ಬಿಟ್ರಾ? ನಾನೇನು ಮಾಡಿದೆ ಇವ್ರಿಗೆ ಅಂಥದ್ದು? ನಾನೇನು ಮಾಡಲಿಲ್ವೇ? ಏನೋ ಬಿಡು, ಏನು ಮಾಡೋಕ್ಕಾಗುತ್ತೆ? ಮನೆಗೆ ಬಂದಿರೋ ರಿಲೇಟಿವ್ ಸ್ವಲ್ಪ ವಿಚಾರಿಸ್ಕೊಂಡೆ. ಇನ್ನೇನು ಮಾಡೋಕ್ಕಾಗುತ್ತೆ? ನನ್ನ ಪಾಡಿಗೆ ನಾನಾದರೂ ಹೊರಡ್ತೀನಿ. ಅಮ್ಮನ ಮನೆಗಾದರೂ ಹೋಗ್ಬಿಟ್ಟು ಬರಬೇಕಿತ್ತು. ಅಮ್ಮ ಒಂದೇ ಇರ್ತೈತೆ. ನೋಡೋಣ ಬಿಡು, ಅಮ್ಮನ ಮನೆಗೆ ಹೋಗೋಣ. ಇವರಷ್ಟೊತ್ತಿಗೆ ಹೊರಡ್ತಾರೆ ಅಂತ ಅನ್ನಿಸ್ತೈತೆ. ಹೊರಟ್ರು, ಸದ್ಯ ಬಿಡು. ಸುಮ್ಮನೆ ಇವ್ರ ನೆನಪಲ್ಲೇ ಕೊರಗ್ಬೇಕು ನಾನು ಮತ್ತೆ. ಹಲೋ ಹಲೋ, ಹಾಂ ಉಷಾ, ಏನೋ ನಿನ್ನ ಪ್ರಾಬ್ಲಮ್ಮು? ನೋಡು, ಈಗ ಯಾರೂ ಇಲ್ಲ, ನಾನೇ ಇದ್ದೀನಿ. ಹೇಳು, ಏನು ಪ್ರಾಬ್ಲಮ್ಮು ಅಂತ ಹೇಳು. ನನ್ನ ಹತ್ರ ಹೇಳು ಸಾಕು. ನೀನು ನನ್ನ ಕ್ಲೋಸ್ ಫ್ರೆಂಡು. ನೀನೇನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಸದ್ಯಕ್ಕೆ ಈಗ ಹೇಳಿದ್ರೆ ಸರಿ ನೀನು. ಏನೂ ಇಲ್ಲ ಉಷಾ, ಸುಮ್ಮನೆ ಫೋರ್ಸ್ ಮಾಡಬೇಡ ನೀನು. ನಿಜ ಏನೂ ಇಲ್ಲ. ನಾನು ಊರಿಗೆ ಹೊರಟಿದ್ದೀನಿ. ಹಬ್ಬ, ನನಗೆ ಗೊತ್ತು ನೀನು ಹೊರಟಿದ್ಯಾ ಅಂತ ಹೇಳಿ.
ಆದರೆ ನಿಮ್ಮ ಅಮ್ಮನೂ ನಿನ್ನನ್ನೇನು ಕರೆದಿಲ್ಲ, ನಿನ್ನ ತಂಗಿನೂ ಕರೆದಿಲ್ಲ, ನಿಮ್ಮ ಅಪ್ಪನೂ ಕರೆದಿಲ್ಲ. ಯಾಕಂದರೆ ನಿಮ್ಮ ಅಮ್ಮಂಗೂ ನಾನು ಫೋನ್ ಮಾಡಿದೆ, ನಿಮ್ಮ ತಂಗಿಗೂ ನಾನು ಫೋನ್ ಮಾಡಿ ಕೇಳಿದೆ, ನಿಮ್ಮ ಅಪ್ಪಂಗೂ ನಾನು ಫೋನ್ ಮಾಡಿ ಕೇಳಿದೆ. ಇಲ್ವಲ್ಲ, ನಾವು ಯಾರು ಕರೆದೇ ಇಲ್ವಲ್ಲ ಅವನ್ನ. ಅವನೇ ಹೇಳವನೆ ನಾನು ಇಷ್ಟ ಬಂದಂಗೆ ಇರಬೇಕು, ನಾನು ಯಾರು ಮಾತಾಡಿಸ್ಬೇಡ್ರಿ 1 ತಿಂಗಳು 2 ತಿಂಗಳು ಅಂತ ಹೇಳವನೆ. ಅದಕ್ಕೆ ನಾವು ಯಾರೋ ಅವನನ್ನು ಮಾತಾಡ್ಸೋಕ್ಕೆ ಹೋಗ್ತಿಲ್ಲ, 1 ತಿಂಗಳಿಂದ ಎಲ್ಲವನೇ ಅಂತಲೇ ಗೊತ್ತಿಲ್ಲ. ನಿಮ್ಮ ಮನೆಗೆ ಅವನ ನನಗೆ ಗೊತ್ತೇ ಇರಲಿಲ್ಲ ಕಣಮ್ಮ ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಪ ಸಹ ಹೇಳಿದ್ರು. ನೀನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಸಹ ಹೇಳಿ ಬಂದಿಲ್ಲ ನಿಮ್ಮ ಅಪ್ಪ ಅಮ್ಮಂಗೆ. ಹಾಗಂದ್ರೆ ನಿಮ್ಮ ಅಪ್ಪ ಕರೆದಿಲ್ಲ, ಅಮ್ಮ ಕರೆದಿಲ್ಲ, ತಂಗಿ ಕರೆದಿಲ್ಲ ಅಂತಂದಮೇಲೆ ಮತ್ತೆ ಅದು ಹೆಂಗೆ ನೀನು ಈ ಥರ ಹೊರಟಿದ್ಯಾ? ಏನಾದರೂ ಇರಬೇಕು ತಾನೇ? ಹೇಳು, ಏನಾಯಿತು ಅಂತ ಹೇಳು. ಮನೆಗೆ ಹೇಳ್ಬಿಟ್ಟು ಬಂದಿದ್ಯಾ ತಾನೇ 2-3 ತಿಂಗಳು ಬರಲ್ಲ ಅಂತ? ಮತ್ತೆ ಹೀಗೆ ಇದ್ದಕ್ಕಿದ್ದಂಗೆ ಏನಾಯ್ತು ನಿನಗೆ? ಯಾಕೆ ಈ ಥರ ಹೊರಟ್ಬಿಟ್ಟು ನಿಂತಿದ್ಯಾ? ನಿನ್ಗೇನಾದರೂ ಪ್ರಾಬ್ಲಮ್ ಆಯ್ತಾ ಹೇಳು. ನೀನು ನನ್ನ ಫ್ರೆಂಡ್ ಕಣೋ. ಹಾಂ ಹೇಳು, ನೀನು ನನ್ನ ಬೆಸ್ಟಿ ಅಲ್ವಾ? ಹೇಳು ಏನಾಯಿತು ಅಂತ. ನಾನೇನಾದರೂ ನಿಂಗೆ ಈ ಥರ ಹೇಳ್ತೀನಿ ಅಂತ ನೀನು ಬೇಜಾರು ಮಾಡ್ಕೋಬೇಡ. ಆ್ಯಕ್ಚುಲಿ ನನಗೆ ಗೊತ್ತಿಲ್ಲದೇನೋ ತಪ್ಪಾಗೋಗ್ಬಿಡ್ತು. ಅದು ಅದು ಏನು ಅಂದರೆ ನಾನು ಬೇಕಂತ ನಾನು ಆ ಥರ ಮಾಡಲಿಲ್ಲ. ಅದು ಅದು ಹೇಳು ಪರವಾಗಿಲ್ಲ. ನಾನು ನಿಧಿನ ತುಂಬ ಅಂದರೆ ತುಂಬ ಇಷ್ಟಪಟ್ಬಿಟ್ಟೆ. ಅಂದರೆ ಏನಪ್ಪ ಇವನು 10 ದಿನದಾಗೇನೆ ಇಷ್ಟೊಂದು ಇಷ್ಟಪಟ್ಬಿಟ್ನ ಅಂತಲ್ಲ. ಅದೇನೋ ನನ್ನ ಮೈಂಡಲ್ಲಿ ಯಾವ ಥರ ಹುಡುಗಿ ಇರಬೇಕು, ನನ್ನ ಮದುವೆ ಮಾಡ್ಕೊಳ್ಳೋ ಹುಡುಗಿ ಹೆಂಗಿರಬೇಕು ಅಂತ ಅಂದ್ಕೊಂಡಿದ್ನೋ, ನಿಧಿ ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಇದ್ದಾಳೆ. ಅದಕ್ಕೆ ನನಗೆ ನೋಡಿದ ತಕ್ಷಣ ಲವ್ ಅಟ್ ಫಸ್ಟ್ ಸೈಟ್ ಅಂತ ಆಗೋಗ್ಬಿಡ್ತು. ಮದುವೆ ಆದರೆ ಇವಳನ್ನೇ ಮದುವೆ ಮಾಡ್ಕೋಬೇಕು, ಕಾಲಿಗೆ ಬಿದ್ದಾದರೂ ಪರವಾಗಿಲ್ಲ, ಕೈ ಹಿಡ್ಕೊಂಡಾದ್ರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ಇವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ಕೊಬಿಟ್ಟೆ. ಆಮೇಲೆ ಮಾಮೂಲಿ ನೋಡೋಣ ಇವರು ಮನೆ ಎಲ್ಲ ಒಪ್ಕೋತಾರೆ ನನ್ನ ಅಂತ ಅಂದ್ಕೊಂಡು ನೋಡಿದೆ. ಮನೆಗೆಲ್ಲೂ ನನ್ನ ತುಂಬ ಒಳ್ಳೆಯವರು ಅಂತಲೇ ಅಂತಿದ್ದಾರೆ. ನಿಂಗೂ ಗೊತ್ತಲ್ವಾ ನಾನೇನು, ನನ್ನ ಕತೆ ಏನು ಅಂತ ಹೇಳಿ. ನಾನೇನು ಆ ಥರ ಹುಡುಗಿಯರ ಹಿಂದೆ ಓದೋನಲ್ಲ, ಇನ್ನೊಂದು ಬ್ಯಾಡ್ ಹ್ಯಾಬಿಟ್ಸು ಇಲ್ಲ ನನಗೆ. ಒಪ್ಕೋತಾರಲ್ವ ಅಂತ ಧೈರ್ಯವಾಗಿದ್ದೆ. ಆದರೆ ಎಲ್ಲ ಎಡವಟ್ಟಾಗೋಯ್ತು. ನಿಧಿಗೆ ನಾನು ಹೋಗಿ ಪ್ರಪೋಸ್ ಮಾಡಿದೆ. ಅವಳು ನನಗೆ ಮದುವೆ ಆಗೈತೆ ಅಂತ ಹೇಳಿದ್ಲು. ಅದಕ್ಕೇನೆ ಯಾಕೋ ತುಂಬ ಹಾರ್ಟ್ ಟಚ್ ಆಗೋಗ್ಬಿಡ್ತು. ತುಂಬ ಬೇಜಾರಾಗ್ತಾಯಿತ್ತು ನನಗಂತೂ. ನಿಧಿನ ಇಲ್ಲ ಅಂತ ನನ್ನ ಕೈಲಿ ಕಲ್ಪಿಸ್ಕೊಳಕ್ಕಾಗ್ತಿಲ್ಲ. ನೋಡು, ಮರಿಬೇಕು ಅಂದರೆ ಆ್ಯಕ್ಚುಲಿ ನಾನು ಅಮೇರಿಕಾಗೆ ಹೋಗ್ಬಿಡ್ತೀನಿ. ಇನ್ನೇನು ಮಾಡಲಿ ಇಲ್ಲಿ? ನನಗೀಗ ನಿನಗೂ ಗೊತ್ತಲ್ಲ, ನಾನು ಯಾರನ್ನಾದ್ರೂ ಇಷ್ಟಪಟ್ಬಿಟ್ರೆ ನನಗೆ ಒಂಥರ ಬಿಡೋಕ್ಕೆ ಮನಸ್ಸಿಲ್ಲ. ನನಗೂ ಸ್ವಲ್ಪ ಜನ ಅಷ್ಟೇ ಫ್ರೆಂಡ್ಸ್ ಇರೋದು. ಯಾಕಂದರೆ ಜಾಸ್ತಿ ಜನ ನಾನು ಯಾರನ್ನೂ ಹಚ್ಕೊಳ್ಳಲ್ಲ. ನಿಧಿನ ತುಂಬ ಹಚ್ಕೊಂಡಿದ್ದೆ. ಆದರೆ ಛೇ ಬಿಡು, ನನಗೆ ಗೊತ್ತಿಲ್ಲದೆ ನಾನು ಪ್ರಪೋಸ್ ಮಾಡಿಬಿಟ್ಟೆ. ಅವಳಿಗೆ ಮದುವೆ ಆಗೈತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನಿಜವಾಗ್ಲೂ. ಅಯ್ಯೋ, ನಾನು ಏನೋ ಜ್ಞಾನದಲ್ಲಿ ಹೆಂಗೋ ಅವಳಿಗೆ ಪ್ರಪೋಸ್ ಮಾಡಿಬಿಟ್ಟೆ. ಅದಕ್ಕೆ ಈಗ ಒಂಥರ ಆಗ್ತೈತೆ. ನಾನು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೊರಟ್ಬಿಡ್ತೀನಿ. ವಾ 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 ಆಕಾಶ್, ಎಂಥ ಗುಡ್ ನ್ಯೂಸ್ ಹೇಳ್ದೆ. ಅದೇನೋ ಅಂತಾರಲ್ಲ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಥರ ಆಯಿತು ನನಗೆ. ಇದೇನಿದು ಇಷ್ಟೊಂದು ಖುಷಿ ಪಡ್ತಾ ಇದೆಯಲ್ಲ? ಖುಷಿ ಪಡದೆ ಇನ್ನೇನು. ಅವಳು ಮದುವೆ ಆಗಿರೋದೇನೋ ನಿಜನೇ ಅವಳಿಗೆ. ಆದರೆ ಅವ್ನ ಗಂಡ ಅವನಲ್ಲ, ಅವಳ ಗಂಡ ದೊಡ್ಡ 840 ಲೋಫರ್ ನನ್ನ ಮಗ ಅವನು. ಸ್ವಲ್ಪನೂ ನನ್ನ ಆದಿನ ಚೆನ್ನಾಗಿ ನೋಡ್ಕೊತಾ ಇಲ್ಲ ನಿಧಿನ. ಅದಕ್ಕೇನೆ ನಾನೇನೆ ಅವಳನ್ನ ಕರ್ಕೊಂಡು ಬಂದು ಮನೆಗೆ ಇಟ್ಕೊಂಡಿದ್ದೀನಿ. ಇಬ್ರಿಗೂ ಆಗಿ ಬರೋದೇ ಇಲ್ಲ. ಒಂದಿನಕ್ಕೂ ಸಂಸಾರ ಸಹ ಮಾಡಿಲ್ಲ ಇಬ್ರು. ಯಾವಾಗೂ ಕಚ್ಚನಾಯಿಗಳು ಕಿತ್ತಾಡ್ತಾ ಇದ್ರು. ಅವನಿಗಂತೂ ಇವಳು ಅಂದ್ಕೊಂಡ್ರೆ ಆಗೋದೇನೇ ಇಲ್ಲ. ಆದರೆ ಇವಳು ಅವನ ಮೇಲೆ ಸ್ವಲ್ಪ ಮನಸ್ಸು ಇಟ್ಕೊಂಡು ಹಾಗೆ ಅವಳೆ ಇಷ್ಟಪಡ್ತಾ ಇದ್ದೀನಿ ಅಂದ್ಕೊಂಡು. ನಾನು ಅವಳಿಗೆ 2ನೇ ಮದುವೆ ಮಾಡಬೇಕು ಅಂತ ತುಂಬ ಪ್ಲಾನ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ನೀನು ಬಂದಾಗ ನನಗೆ ಹಂಗೆ ಅನ್ನಿಸ್ತಾ ಇತ್ತು, ಹೆಂಗೋ ಮನೆ ಕಡೆ ಚೆನ್ನಾಗಿದ್ದೀರಾ, ನಿಮ್ಮ ಅಮ್ಮ ನಿನ್ನ ತಂಗಿ ಸ್ವಲ್ಪ ದುರಂಕಾರಿಗಳು, ಅಷ್ಟು ಬಿಟ್ಟರೆ ನೀನು ತುಂಬ ಒಳ್ಳೆಯವನಲ್ವಾ, ನಿನಗೆ ಕೊಟ್ಟು ಮದುವೆ ಮಾಡ್ಬೋದಾಗ ಅಂತ ಒಂದೊಂದ್ಸಲ ಅನ್ಸೋದು. 2ನೇ ಮದುವೆ ಕೇಳಿದ್ರೆ ಚೆನ್ನಾಗಿರಲ್ವೇನೋ ನಿನ್ನ ಅಂತ ನಾನು ಸುಮ್ಮನೆ ಇದ್ದೆ. ಆದರೆ ನಿನ್ನ ಬಾಯಿಂದ ಈಗ ಈ ಮಾತು ಕೇಳಿ ನಂಗೆ ತುಂಬ ಖುಷಿ ಆಯಿತು. ಓ ಮೈ ಗಾಡ್, ಏನು ಹೇಳ್ತಿದ್ಯಾ? ನೀನು ನಿಜ ಹೇಳ್ತಾ ಇದೆಯಾ? ಹಾಂ, ನಾನು ಯಾಕೆ ಸುಮ್ಮನೆ ಸುಳ್ಳು ಹೇಳಿ, ನಾನು ನಿಜನೇ ಹೇಳ್ತಾ ಇದ್ದೀನಿ. ನಾನು ನಿಜವಾಗೂ ನಿಧಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅವಳ ಕಷ್ಟ ನೋಡೋಕ್ಕಾಗ್ತಿಲ್ಲ. ತುಂಬಾ ಅವಳು ಅನುಭವಿಸ್ಬಿಟ್ಟವಳೆ. ತುಂಬ ಒಳ್ಳೆ ಹುಡುಗಿ. ಸ್ವಲ್ಪ ಲೇಟಾಗಾದರೂ ಪರವಾಗಿಲ್ಲ, ಅವಳು ಭಾಳಲ್ಲೂ ಖುಷಿಯಾಗಿರ್ಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡೆ ಅವಳನ್ನ ವೆಲ್ ಸೆಟಲ್ ಮಾಡಬೇಕು ಅನ್ನೋದೇನೇ ನನ್ನ ಆಸೆ. ಥ್ಯಾಂಕ್ ಯು ಉಷಾ, ಥ್ಯಾಂಕ್ ಯು ಸೋ ಮಚ್. ಹಬ್ಬ, ಈಗ ನನಗೆ ಸಮಾಧಾನ ಆಯಿತು. ಹೌದಾ? ಬಟ್ಟೆ ಪ್ಯಾಕ್ ಮಾಡ್ಕೊತಾ ಇದೆಯಾ? ಮತ್ತೆ ಬಟ್ಟೆ ಎತ್ಕೊಂಡು ಹೊರಡಲ್ವಾ? ಚೇಚೆ ಸಾಧ್ಯನೇ ಇಲ್ಲ. ನಾನು ಯಾಕೆ ಹೋಗ್ಲಿ? ಹಬ್ಬ, ನನಗೆ ಈಗ ಸ್ವಲ್ಪ ಸಮಾಧಾನ ಆಯಿತು. ಇನ್ನೂ 1 ತಿಂಗಳಲ್ಲ, 2 ತಿಂಗಳಾದ್ರೂ ಪರವಾಗಿಲ್ಲ. ಇಲ್ಲಿಂದ ನಾನು ಎಲ್ಲೂ ಕದಲಲ್ಲ, ಆರಾಮಾಗಿರ್ತೀನಿ. ಬರೀ ಆರಾಮಾಗಿರೋದೇ ಮುಖ್ಯ ಅಲ್ಲ, ನಿಧಿ ಮನ್ಸು ಗೆಲ್ಬೇಕು. ಆಮೇಲೆ ಅವ್ನ ಗಂಡನ ಹತ್ರ ಡೈವರ್ಸ್ ಕೊಡಿಸ್ಬೇಕು. ಇನ್ನೂ ತುಂಬ ಕೆಲಸಗಳವೆ. ಅದೆಲ್ಲ ಮಾಡಿದ್ರೆ ನನ್ನ ಸಪೋರ್ಟ್ ಯಾವಾಗಲೂ ನಿನಗೆ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಉಷಾ. ಸರಿ, ಲಗೇಜ್ ಎಲ್ಲ ಪಕ್ಕಕ್ಕಿಟ್ಟು ಆರಾಮಾಗಿ ರೆಸ್ಟ್ ಮಾಡು. ಇಲ್ಲಾಂದ್ರೆ ಬಾ, ಜಾಮೂನ್ ಮಾಡಿದ್ದೀನಿ, ತಿನ್ನಿವಂತೆ. ಅಯ್ಯೋ, ನಿನ್ನಂತ ಒಬ್ಳು ಫ್ರೆಂಡ್ ಇದ್ಬಿಟ್ರೆ ಸಾಕು ನಮ್ಮ ಹುಡುಗರಿಗೆಲ್ಲ ಲೈಫೇ ಸೆಟಲ್ಲು.